ಶ್ಯಾಮ್, ಬುಲೆಟ್ ಇದೆ ಕಣೋ, ಹುಷಾರು. ನೀನ್ ಹೋಗ್ಬೇಡ, ಅವಳಿನ್ ಬಿಟ್ಬಿಡು. ಹೇಳಿದ್ನಲ್ಲ ಹೂ ಕಿತ್ ಹಾಗೆ ಅಂತ. ಎಲ್ಲ ಇರು, ಏನಾಯ್ತು ಅಂತ ಬಂದು ಹೇಳ್ತೀನಿ. ಬಾಯ್. ಸಪ್ನ, ಅಳೋದ್ಯಾಕೆ? ನಿನ್ ಕಣ್ಣಲ್ಲಿ ನೀರು ನೋಡಿದ್ರೆ ನನಗೆ ಒಂಥರ ಆಗತ್ತೆ. ಅಳಬೇಡ. ಸಪ್ನ, ಪೊಲೀಸ್ನವ್ರ ಕೈಗೆ ಸಿಕ್ಕಿದ್ರೂ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ನೀನ್ ಆಗ್ಲೇ ಹೋಗಿರ್ತಿದ್ದೆ. ಅಂದ್ರೆ ಈಗ ಮನಸ್ಸಿಲ್ದಿದ್ರೂ ನೀನ್ ನಂದಾರಿಗೆ ಬಂದಿದ್ಯಾ. ಥ್ಯಾಂಕ್ಸ್. ಅಂದ್ಮೇಲೆ ಈ ಅವಳೋದು ಕರೆಯೋದು ಇಲ್ಲ ಯಾಕೆ? ನೋಡು, ನಿನ್ ಹತ್ರ ಏನ್ ಮುಚ್ಚು ಮರೆ. ನಾನ್ ಬೇಕಾದಷ್ಟು ಜನ ಹುಡುಗಿಯರು ನೋಡಿದ್ದೀನಿ, ಆದ್ರೆ ನಿಂತರ ಹುಚ್ಚಿಡಿಸ್ತೋರು ಯಾರೂ ಇಲ್ಲ. ನೋಪಾಡಿ. ಸಪ್ನ, ಸ್ವಲ್ಪ ಹೊತ್ತು ಮನಸ್ಸು ಗಟ್ಟಿ ಮಾಡ್ಕೋ. ಯಾರಿಗೆ ಗೊತ್ತು, ನನ್ ಕಂಡ್ರೆ ನಿನ್ಗೆ ಇಷ್ಟನೇ ಆಗ್ಬೋದು. ಸಪ್ನ, ಸಪ್ನ, ಐಮ್ ಸಾರಿ, ನನ್ ಕೂಗಾಡಬಾರ್ದು. ಆದ್ರೆ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡ್ತಿಲ್ವ ನಾವು? ಬಾ. ಏನಪ್ಪಾ ಬೀಗ ಹಾಕಿಲ್ಲ ಇನ್ನು? ಒಳಗಡೆ ಅಕೌಂಟ್ಸ್ ಮೇಡಮ್ ಒಬ್ಬರೇ ಇದೆ ಸರ್. ಓಹೋ, ಹಾಯ್ ಸಪ್ನಾ, ಗುಡ್ ಈವ್ನಿಂಗ್. ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನನಗೆ ಗೊತ್ತಿತ್ತು. ಈಗ ನಿನಗೂ ಗೊತ್ತಾಯ್ತಲ್ಲ ನನ್ನ ಒಪ್ಕೊಳ್ಳೋದೇ ಬುದ್ಧಿವಂತಿಕೆ ಅಂತ. ಅದ್ ಬುದ್ಧಿವಂತಿಕೆ ಅಲ್ಲ ಕಣಲೋ, ವ್ಯಭಿಚಾರ. ಏನಂದೆ? ಇಲ್ಲ ಕಣಲ್ಲೋ. ನಿನಗ್ ಮರ್ಯಾದೆ ಬೇರೆ ಕೊಡ್ಬೇಕಾ? ನಿನ್ನ ಇಷ್ಟಪಟ್ಟು ಬರೋಕೆ ನನ್ನ ಮೂರ್ ಕಾಸು ನೋಡು ಅನ್ಕೊಂಡ್ಯಾ? ನೀನ್ ಬಂದ್ರೆ ನಾನು ಹೋಗ್ತೀನಿ ಅಂತ ಹೇಳೋಗೋಸ್ಕರ ಕಾಯ್ತಿದ್ದೆ ಅಷ್ಟೇ. ನಿಂತ್ಕೋ. ಇದರ ಪರಿಣಾಮ ಏನಾಗುತ್ತೆ ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ಅನ್ನೋದು ನನ್ನ ಆತ್ಮಸಾಕ್ಷಿ ಗೊತ್ತಿದೆ. ಪರಿಣಾಮ ಏನಾಗುತ್ತೆ ಅಂತ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ನಾನು. ಕೋರ್ಟ್ ನಲ್ಲಿ ಕೇಳೋದು ಸಾಕ್ಷಿನ, ನಿನ್ನ ಆತ್ಮಸಾಕ್ಷಿನಲ್ಲ. ನೀನ್ ಮಾಡಿದ್ರೆ ತಪ್ಪಿಸ್ಕೊಳಕ್ಕಾಗತ್ತಾ? ಸಪ್ನಾ, ಸುಮ್ಮನೆ ನಿನ್ ಜೀವನ ಯಾಕೆ ಹಾಳು ಮಾಡ್ಕೊಳ್ತೀಯ? ಬಾ ಬಾ. ಮಿಸ್ಟರ್ ಶ್ಯಾಮ್, ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ನನ್ ಸತ್ಯನ ನನ್ ಕಾಪಾಡತ್ತೆ. ನಿನ್ಗೂ ಆತ್ಮಸಾಕ್ಷಿ ಅಂತ ಇದ್ರೆ ಈಗ್ಲೂ ನೀನ್ ತಪ್ಪಿತ್ಕೋ. ನಾನ್ ಬೇಕಾದ್ರೆ ಆಗಿದ್ದೀನೆಲ್ಲ ಮರೆತು ನಿನ್ನ ಕ್ಷಮಿಸಕ್ ತಯಾರಿದ್ದೀನಿ. ಈಗ ನೀನ್ ಯೋಚನೆ ಮಾಡು, ನಾನು ಹೋಗ್ತೀನಿ. ಎಲ್ಲೂ ಓಡ್ ಹೋಗ್ತಾ ಇಲ್ಲ, ನೇರವಾಗಿ ಹಾಸ್ಟೆಲ್ಗೆ ಹೋಗ್ತಿದ್ದೀನಿ. ಸಪ್ನ, ನಿಂತ್ಕೋ. ನಾನು ಪೊಲೀಸನ್ನ ಕರಿತೀನಿ. ನಿನ್ ಯಾವ ಕರಿಗಾರನ ತೋರಿಸಿದಿಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಎಷ್ಟು ಪೊಗರೊಳಗೆ ನಿನ್ ಜೈಲಿಗೆ ಕಳಿಸ್ತೀನಿ ನಾನು. ಪೇಪರ್ನಲ್ಲಿ ಫೋಟೋ ಬರ್ಬೇಕು, ಹಂಗ್ ಮಾಡ್ತೀನಿ ನಾನು.